ತಮಗೆಲ್ಲ ಗೊತ್ತಿದೆ, ಶಿವಾನಂದ ನೀಲನವರ ಪ್ರಕರಣ ಜಾಹೀರಾತು ಅದನ್ನು ಪ್ರಪ್ರಥಮವಾಗಿ ವರದಿ ಮಾಡಿದರು ನಾವೇ ಅನ್ನೋದು ಎಲ್ಲರಿಗೂ ಗೊತ್ತಿದಂಥ ವಿಚಾರ. ಅವ್ರಿಗೆ ಮೊನ್ನೆ 1ನೇ ತಾರೀಕು ಬೇಲಿತ್ತು, ಆದರೆ ಮತ್ತೊಂದು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಆ ದಿನಾಂಕ ನಮಗೆ ಗೊತ್ತಿಲ್ಲ. ಅಂದರೆ ತಾರೀಖು ಪೇ ತಾರೀಕು ಆಗೋದು. ಅಂತಂದರೆ ಇವತ್ತು ಬೆಳಗ್ಗೆ ಅಂಥದ್ದೇ ಇನ್ನೊಂದು, ಅವರು 1,05,000 ಕೊಡ್ತಿದ್ರು, ಇಲ್ಲನ್ನವರು 3,000 ಕೊಡ್ತಿದ್ರು. ಅದು ಯಾವುದಪ್ಪ ಅಂತಂದರೆ ಆದಿತ್ಯರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್. ಇದು ಭಾಗ್ಯನಗರದ 5ನೇ ಕ್ರಾಸ್ನಲ್ಲಿತ್ತು. ಬೆಳಗ್ಗೆ ಪೊಲೀಸರು ರೇಡ್ ಮಾಡಿದ್ದಾರೆ. ಅದರ ಜೊತೆಗೆ ಎಶಿಯವರು ಕೂಡ ರೇಡ್ ಮಾಡಿ ಕಾಗದ ಪತ್ರಗಳನ್ನು ವಶಪಡಿಸಿಕೊಡೋದಂತ ಸುದ್ದಿ. ಇದು ಖರೆ ಸುದ್ದಿ. ಅದು ಅಲ್ಲದೆ ಇಲ್ಲಿ ಅವ್ರದ್ದೇನು ವೆಬ್ಸೈಟ್ ಇತ್ತು, ಆ ವೆಬ್ಸೈಟ್ ಕೂಡ ಶಟ್ ಡೌನ್ ಮಾಡಿದಾರಂತ, ಕಾಗದ ಪತ್ರಗಳನ್ನು ವಶಪಡಿಸ್ಕೊಂಡಿದ್ದಾರಂತ. ಇನ್ನು ಇಲ್ಲಿ ಮಹಾರಾಷ್ಟ್ರ ಮೂಲದ ಏನು ಬಾಲರಾಜ್ ಮಾನೆ ಈ ಕಂಪ್ನಿ ಮಾಲೀಕ ಅಂತ ಹೇಳಲಾಗ್ತಾ ಇದೆ. ಅವರು ಸಿಕ್ಕಿಲ್ಲ, ಆದರೆ ಹಿಡಿತಾರೆ. ಇದು ಕೂಡ RBI ರೂಲ್ಸನ್ನು ಫಾಲೋ ಮಾಡಿರಲಿಲ್ಲ ಅಂತ. ಆಶ್ಚರ್ಯ ಅಂತಂದರೆ, ಯಾವಾಗ ಶಿವಾನಂದ ನಿಲನ್ನವ್ರನ್ನ ಪ್ರಕರಣನ ನಾವು ಬೆಳಕಿಗೆ ತಂದಿದ್ದು, ಕೊನೆಯ ಒಂದು ವಾಕ್ಯದಲ್ಲಿ ನಾವೇನು ಹೇಳಿದ್ದು, ಇಂಥದ್ದೊಂದು ಇನ್ನೊಂದು ಪ್ರಕರಣ ಇದೆ, ಏನು ಆದಿತ್ಯರಾಜ್ ಕ್ಯಾಪಿಟಲ್, ಇದ್ರ ಮೇಲೆ ಯಾಕೆ ನೀವು ರೇಡ್ ಮಾಡತ್ತಿಲ್ಲ? ಅವ್ರಿಗಿಂತ ಹೆಚ್ಚು ಕೊಡ್ತಾ ಇದೆ. ಅವ್ರು 3% ಕೊಟ್ಟರೆ ಇವರು 5% ಕೊಡತ್ತಾರೆ. ಅದನ್ನು ಕೂಡ ಹೇಳಿದ್ದು, ಇನ್ನೊಂದು ಕಂಪ್ನಿ ಕೂಡ ಹೇಳಿದ್ದು ನಾವು ಅದನ್ನು ಇನ್ನೊಂದು ದಿವಸ ಮಾಡ್ತಾರೆ. ಇನ್ನು ಜಿಲ್ಲಾಧಿಕಾರಿ ನಾಳೆ ಪ್ರೆಸ್ ಮೀಟ್ ಮಾಡಿ ಹೇಳಲೇಬೇಕಾಗ್ತದೆ. ಯಾಕೆ ಇದು ದೊಡ್ಡ ಪ್ರಕರಣ. ಅಲ್ಲಿ ನಗರಾಯುಕ್ತ ಭೂಷಣ್ ಅವರು ಇವತ್ತು ಪೂರ್ತಿ ಯಾವ ರೀತಿ ತನಿಖೆ ಮಾಡ್ತಾರೆ, ಪೊಲೀಸರು ಯಾವ ರೀತಿ ವರದಿ ಒಪ್ಪಿಸ್ತಾರೆ ಕಾದು ನೋಡ್ಬೇಕು. ಆದರೆ ಇಲ್ಲಿ ರಾಜು ಟೋಪನವರು ಕೂಡ ಹೇಳಿದರು, ಸರ್ ಇಂಥದ್ದು ಇನ್ನೊಂದು ಇದೆ, ಅದ್ರ ಕಡೆ ಯಾಕೆ ಲಕ್ಷ ಇಲ್ಲ ನಿಮ್ಮದು? ತದನಂತರ ನಾವು ವರದಿ ಮಾಡಿದ್ದು, ಅವ್ರದ್ದು ನೋಡ್ಕೊಂಡೇ ವರದಿ ಮಾಡಿದ್ದು. ಅಂದರೆ ಇದೊಂದು ಕೂಡ ದೊಡ್ಡ ಫ್ರಾಡ್. ಇಂದು ಎಷ್ಟು ಕೋಟಿ ಆಗ್ತೈತಿ ಅದು ಗೊತ್ತಿಲ್ಲ. ಈತನ ಬಂಧನ ಗ್ಯಾರಂಟಿ, ಮತ್ತು ಬಂಧಿಸಲೇಬೇಕು, ಮತ್ತು ಬಂಧಿಸ್ತಾರೆ. ಮಹಾರಾಷ್ಟ್ರ SP ಅವರ ಗಮನಕ್ಕೆ ಕೂಡ ತರಲಾಗಿದೆ. ಅರೆಸ್ಟ್ ಕೂಡ ಮಾಡ್ತಾರೆ. ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿ ಇಲ್ಲಿ ಏನು ಸಂಬಂಧಪಟ್ಟಂಥ ಕೋರ್ಟ್ ಇದೆ ಅಲ್ಲಿ ಪಡಿಸ್ತಾರೆ. ಆದರೆ ಯಾವಾಗ ಹಿಡಿತಾರೆ ಅದು ನೋಡ್ಬೇಕು. ಅಥವಾ ಅವರು ಎಂಟ್ರಿಸೆಪ್ಟ್ರಿ ಬೇಲ್ ತಗೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಅಂದರೆ ಜನ ದುಡ್ಡು ಸಿಗ್ತೈತೆ ಅಂದ್ರೆ ಬೇಕಾದ ಮಾಡ್ತಾರೆ. ಕಡಿಮೆ ಹಾಕೋದು, ಹೆಚ್ಚು ಲಾಭ ಪಡೆಯೋದು. ಹಿಂದೆ ತೆಂಗಿನಕಾಯಿ ಪ್ರಕರಣ ದೊಡ್ಡ ಪ್ರಕರಣ. ಇವತ್ತು ನಾ ಎಮ್ಮೆ ಕೊಡ್ತೇನೆ, ದೊಡ್ಡ ಪ್ರಮಾಣದಲ್ಲಿ ಡೇರಿ ಹಾಲು, ನಿಮ್ದ ಡೇರಿ ಹಾಲು 300 ರೂಪಾಯಿ ತಗೋತಾನಂತ ಹೇಳಿದ. ಅಂದರೆ ಇಲ್ಲಿ ಟೋಪಿ ಹಾಕಿಸ್ಕೊಳ್ಳೋರು ಇದ್ದಾರೆ, ಹಾಕೋರು ಕೂಡ ಇದ್ದಾರೆ. ಪೊಲೀಸರು ಮೇಲಿಂದ ಮೇಲೆ ಹೇಳ್ತಿರ್ತಾರೆ, ಇಂಥ ಪ್ರಕರಣದಲ್ಲಿ ನೀವು ಭಾಗಿಯಾಗಬೇಡಿ ಅಂತ. ಇನ್ನು ಸೇಬಿ ಆ ಪ್ರಕರಣದಲ್ಲೇ ಇವರು ಈ ಕಂಪ್ನಿ ರಿಜಿಸ್ಟ್ರೇಷನ್ ಐತೋ ಇಲ್ಲ ಗೊತ್ತಿಲ್ಲ, ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ? 1,000ಕ್ಕೆ 1,00,000ಕ್ಕೆ 5,000 ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ತಿಂಗಳ? ಆದರೂ ಕೂಡ ಇಲ್ಲಿ ಡಿಪಾಸಿಟರ್ ಯಾರಿದ್ದಾರೆ ಅದು ಹೊರಗೆ ಬರಬೇಕು. ಇಲ್ಲೂ ಕೂಡ ಹೆಚ್ಚು ಡಿಪಾಸಿಟರ್ ಇದ್ದಾರೆ. ಅಲ್ಲಿ ಶಿವಾನಂದ ನೀಲನವರ ಪ್ರಕರಣದಲ್ಲಿ ಹೆಚ್ಚಾಗಿ ಮಾಜಿ ಸೈನಿಕರು ಮತ್ತು ನಿವೃತ್ತ ನೌಕರರು ದುಡ್ಡು ಇಟ್ಟಿದ್ರು. ಇಲ್ಲಿ ಯಾರ್ಯಾರು ಇಟ್ಟಿದ್ದಾರೆ ಅದು ನೋಡಬೇಕು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಈ ಬಾಲರಾಜ್ ಮಾನೆ ಎಂಬುವರು, ಸದ್ಯಕ್ಕೆ ನಮ್ಗೆ ಗೊತ್ತಾಗಿದೆ ಇವ್ರು ಮಾಲಕರಂತ, ಇದಾರು ಬಿಡೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಇವ್ರ ಹೆಸರು ಕೇಳಿ ಬರ್ತದೆ. ಇವರು ಹಿಡಿದ ನಂತರ ಮತ್ತು ಸೇಮ್ ಪ್ರೊಸೀಜರ್, ಸೇಮ್ ಪ್ರೆಸ್ ಮೀಟ. ಮತ್ತು ಇಲ್ಲಿ ಏನು ವಾದ ಮಾಡ್ತಾರೆ ಅದು ನೋಡ್ಬೇಕು. ಜಾಮೀನು ಸಿಗ್ತಿತ್ತು ಬಿಡುತ್ತೆ ಅದು ಗೊತ್ತಿಲ್ಲ. ಆದರೆ ಎಲ್ಲ ತನಿಖೆ ನಂತರ ಇದು ಕೂಡ 5 ಕೋಟಿಗಿಂತ ಹೆಚ್ಚು ಬಂತಂದರೆ KPID ಆ್ಯಕ್ಟ್ ಪ್ರಕಾರ ಹೋಗೋದು. ಅಲ್ಲಿಂದ ಮತ್ತು CIDಗೆ ವರ್ಗಾವಣೆ ಮಾಡ್ತಾರೆ. ಇದು ಕೂಡ ಸೇಮ್. ಇದನ್ನು ಕೂಡ ನಾವು ಪ್ರಥಮವಾಗಿ ವರದಿ ಮಾಡಿದವರು ನಾವೇ. ಏನು ರಾಜ್ಕುಮಾರ್ ಟೋಪನವ್ರು ಹೇಳಿದರು, ಸರ್ ಇದು ಅಷ್ಟೇ ಅಲ್ಲ ಇನ್ನೊಂದಿದೆ,
ಮತ್ತೊಂದು ಹೇಳಿದರು, ಅದು ಕೂಡ ಒಂದು 4 ದಿವಸದಲ್ಲಿ ಹೇಳ್ತೇವೆ. ಇದು ಇವತ್ತು ಮತ್ತೆ ಬೆಳಿಗ್ಗೆ ಬಂತು ಅಂದರೆ ಅವರು ಸ್ಟಡಿ ಮಾಡಿದರು ಪೊಲೀಸರು. ಒಮ್ಮೆ ಹೇಳಿದ ನಂತರ ಈಗ ಯೂಟ್ಯೂಬ್ ಚಾನಲ್ ನಮ್ಮದೇ ಹೆಚ್ಚು ಜನ ನೋಡ್ತಾ ಇದ್ದಾರೆ, ಯಾಕಂದರೆ ಸತ್ಯ ವರದಿ ನಾವು ಮಾಡತ್ತೇವೆ, ಉಳಿದವ್ರ ಬಗ್ಗೆ ನಾವು ಹೇಳೋದನೇ ಇಲ್ಲ. ಅಂದರೆ ಜನ 60,000 70,000 80,000 ಜನ ಯಾಕೆ ನೋಡ್ತಾ ಇದ್ದಾರೆ ನಮ್ಮದು ಫೇಸ್ಬುಕ್ ಲೈವ್ದಲ್ಲಿ ಅಂತಂದರೆ ಇದೇ ಕಾರಣ. ಯಾಕಂದರೆ ಫಿಲ್ಟರ್ ಇಲ್ಲ, ನೇರವಾಗಿ ದಿಟ್ಟವಾಗಿ ಮತ್ತು ಸತ್ಯ ವರದಿ ಏನು ಆ್ಯಸ್ ಇಟ್ ಈಸ್. ಇಲ್ಲಿ ಹಿಂದೆ ನಾವು APMC ಪರವಾಗಿನೂ ರೈತರ ಪರವಾಗಿನೂ ವರದಿ ಮಾಡಿದ್ದು, ನಂತರ ಮೊನ್ನೆ ಜೈ ಕಿಸಾನ್ನ ರೈತರ ಪರವಾಗಿನೂ ವರದಿ ಮಾಡಿದೆ. ಅಂದರೆ ಯಾರು ರೈತರು ನಮ್ಗೆ ಬರ್ತಾರೆ ಅವ್ರ ನ್ಯಾಯ ಅವ್ರಿಗೆ ಕೊಡ್ಸಿರ್ತೈತಿ, ಇವ್ರ ನ್ಯಾಯ ಇವ್ರು ಸಿಗ್ತೈತಿ. ಅಂತಿಮವಾಗಿ ಈ ಇಬ್ಬರ ನಡುವೆ ಸರ್ಕಾರ ನಿರ್ಣಯ ಕೈಗೊಳ್ತೈತಿ. ಈಗ ಇಲ್ಲಿ ಆದಿತ್ಯರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಅದರ ಮೇಲೆ ಯಾವ ರೀತಿ ತನಿಖೆ ಮುಂದುವರಿತೈತೆ ಕಾದು ನೋಡ್ಬೇಕು. ಸೇಮ್ ಶಿವಾನಂದ್ ನೀಲನವ್ರ ಪ್ರಕರಣ ಇದು ಸೇಮ್ ಪ್ರಕರಣ. ಈ ಪ್ರಕರಣ ಬೆಳಕಿಗೆ ಬರಬೇಕು. ಮತ್ತು ಡಿಪಾಸಿಟರ್ ದುಡ್ಡ ಅದು KPID ಆ್ಯಕ್ಟ್ ಪ್ರಕಾರ ಹೋದರೆ ಡಿಪಾಸಿಟ್ ಸಿಗೋದು ಮತ್ತೆ ಕಠಿಣ ಇದೆ. ಇಲ್ಲಿ ಎಷ್ಟು ಕಂಪ್ಲೇಂಟ್ ಬರ್ತಾರೆ ನೋಡ್ಬೇಕು. ಅಲ್ಲಿ ಒಬ್ಬರು ಕಂಪ್ಲೇಂಟ್ ಇದ್ದರು, ಅದು ಕಷ್ಟಪಟ್ಟು CIDದವರು ಪಡ್ಕೊಂಡ್ರು ಕಾಗವಾಡ ಪೊಲೀಸ್ ಸ್ಟೇಷನ್ನಲ್ಲಿ. ಇಲ್ಲಿ ಕೂಡ ಇಂಥದ್ದೇ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಇಲ್ಲಿ ಕೂಡ ತನಿಖೆ ಜೋರಾಗಿದೆ. ಅದರ ಎಲ್ಲಿ ಎಷ್ಟು ಅಮೌಂಟನ್ನು ಇವರು ಎಲ್ಲೆಲ್ಲಿ ಹೂಡಿದ್ದಾರೆ ಅನ್ನೋದು ಕೂಡ ತನಿಖೆ ಹಂತದಲ್ಲಿ ಇದೆ. ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಎಷ್ಟು ಮಂದಿ ಸಿಗ್ತಾರೋ, ಅಥವಾ ರೈತರು ಎಷ್ಟು ದುಡ್ಡು ಹಾಕಿದಾರೋ, ಬಿಸ್ನೆಸ್ ಮ್ಯಾನ್ ಎಷ್ಟು ಹಾಕಿದರು, ಬ್ಲ್ಯಾಕ್ ಮನಿ ಎಷ್ಟೈತಿ, ವೈಟ್ ಎಷ್ಟಿದೆ, ಇದೆಲ್ಲ ನಾಳೆ ಜಿಲ್ಲಾಧಿಕಾರಿ ಅವರು SP ಅವ್ರ ನೇತೃತ್ವದಲ್ಲಿ, ನಗರ ಆಯುಕ್ತ ಭೂಷಣ್ ಅವರ ಒಂದು ನೇತೃತ್ವದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಯಾಕಂದರೆ ಇದು ಕೂಡ ಅದಕ್ಕಿಂತ ದೊಡ್ಡ ಹಗರಣನೂ ಹೊರ ಬರ್ಬೋದು. ಶಿವಾನಂದ್ ನೀಲನವರು ಅಲ್ಲಿ ಕಡೂರದಲ್ಲಿ 15,000 ಬಂದೂಕಗಳಿವೆ ಅಂತಂದ್ರೆ 15,000 ಮಾಜಿ ಸೈನಿಕರು ನಮ್ಮ ಹಿಂದೆ ಅಂತ ಹೇಳಿದ್ರು ಅವರು, ಅಷ್ಟೇ, ಬಾಕಿ ಏನು ಹೇಳಿಲ್ಲ. ಅದೇ ಟ್ರಿಗರ್ ಆಯ್ತು. ಇಲ್ಲಿ ಟ್ರಿಗರ್ ಇಲ್ಲ, ಏನೂ ಇಲ್ಲ, ಭಾಷಣ ಇಲ್ಲ, ಏನೂ ಇಲ್ಲ. ಆದ್ರೆ ನಾವು ವರದಿ ಮಾಡಿದ್ದಿಲ್ಲ, ಆದಿತ್ಯರಾಜ್ ಕ್ಯಾಪಿಟಲ್ ಇದು ಒಂದು ಫ್ರಾಡ್ ಕಂಪ್ನಿ ಅಂತ. ಇದಕ್ಕೂ ಕೂಡ ತನಿಖೆ ನಡೆಸ್ಬೇಕಂತ ಅವಾಗನೇ ಹೇಳಿದ್ದು. ಇವಾಗ ಶಿವಾನಂದ್ ನೀಲನವ್ರ ಪ್ರಕರಣದ ಮೊದಲನೇ ದಿವಸನೇ ಹೇಳಿದೆ ನಾವು, ತೆಗೆದು ನೋಡ್ರಿ ನೀವು ಎಪಿಸೋಡ್ ಹಿಂದೆ ಲಾಸ್ಟ್ ಕೊನೆಗೆ ಒಂದು ಮಾತನ್ನು ಹೇಳಿದೆ ನಾವು. ಇದು ಆದಿತ್ಯರಾಜ್ ಕ್ಯಾಪಿಟಲ್ ಹಿಂದೆ ಇದು ಒಂದು ದೊಡ್ಡ ಫ್ರಾಡ್ ಕಂಪ್ನಿ, ಅದರ ಭಾಗ್ಯನಗರ 5ನೇ ಕ್ರಾಸಲ್ಲಿ ಇದೆ ಅಂತ ನಾವು ಹೇಳಿರಲಿಲ್ಲ. ಇವತ್ತು ಗೊತ್ತಾಯ್ತು. ಒಟ್ಟಾರೆ ಇಲ್ಲಿ ಹೆಚ್ಚಿನ ಬಡ್ಡಿ ಆಶೆಗಾಗಿ ಏನು ಇಟ್ಟಿದ್ದಾರೆ ಅವ್ರ ಪರಿಸ್ಥಿತಿ ಏನು, ಅದು ಕೂಡ ದೊಡ್ಡ ವಿಚಾರ ನಡಿಬೇಕಾಗ್ತದೆ. ತನಿಖೆ ಜೋರಾಗಬೇಕಾಗ್ತದೆ. ಇವರು ಎಲ್ಲೆಲ್ಲಿ ಎಷ್ಟೆಷ್ಟು ಕೂಡಿದ್ದಾರೆ ಅದನ್ನು ನಾಳೆ ಮತ್ತೊಂದು ವಿಡಿಯೋದೇ ತಮ್ಮನ್ನು ಭೇಟಿಯಾಗ್ತೇವೆ. ಯಾಕಂದರೆ ಸಿಕ್ಕ ಮಾಹಿತಿ ನಮಗೆ 30-35%. ಅದರ ಬಾಯಿ ಬಿಡೋಂಗಿಲ್ಲ, ಪೊಲೀಸರೇ ಹೇಳ್ತಾರೆ, ರೇಡ್ ಮಾಡಿದ್ರೆ ಅಷ್ಟೇ ಹೇಳ್ತಾರೆ. ಆದರೆ 1,05,000 ಮಾತ್ರ ಇತ್ತು. ನಮಸ್ಕಾರ.